ನ್ಯೂಸ್ ಎಟ್ 5 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸುಮಲತಾ ಟಿಕೆಟ್ ಕೊಡೋದಕ್ಕೆ ದೋಸ್ತಿಗಳು ಇದೀಗ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಮಂಡ್ಯದಿಂದ ಟಿಕೆಟ್ ನೀಡೋದಕ್ಕೆ ಅಲ್ಲ, ಮೈಸೂರಿನಿಂದ ಅವರೇನಾದ್ರೂ ಒಪ್ಪಿದ್ರೆ ಟಿಕೆಟ್ ನೀಡೋದಕ್ಕೆ ಸಿದ್ಧ ಅಂತ ಈಗ ಕಾಂಗ್ರೆಸ್ ಹೇಳಿದೆ. ಮೈಸೂರಿನಿಂದ ಟಿಕೆಟ್ ಕೊಟ್ಟು ಮನವೊಲಿಕೆಗೂ ತಂತ್ರವನ್ನ ಇದೀಗ ನಡೆಸ್ತಾ ಇದೆ ಕಾಂಗ್ರೆಸ್. ಸುಮಲತಾವನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಸೂಚನೆಯನ್ನ ಕೊಟ್ಟಿದೆಯಂತೆ. ಸುಮಲತಾ ಅವರು ಒಂದ್ ವೇಳೆ ಬಯಸಿದ್ರೆ ಮೈಸೂರಿನಿಂದ ಕಾಂಗ್ರೆಸ್ ಟಿಕೆಟ್ ಕೊಡೋದಕ್ಕೆ ರೆಡಿ ಇದೆ. ಇಲ್ಲದಿದ್ರೆ ಮೈಸೂರಿನಲ್ಲೂ ಕೂಡ ಜೆಡಿಎಸ್ಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ದೋಸ್ತಿಗಳು ಅಂತ ಗೊತ್ತಾಗಿದೆ. ಮೈಸೂರಿಂದ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಚರ್ಚೆಯನ್ನ ದೇವೇಗೌಡರು ಹಾಗೇನೆ ಕೆಸಿ ವೇಣುಗೋಪಾಲ್ ಅವರು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ನಿಖಿಲ್ಗೆ ಎದುರಾಳಿ ಇರಬಾರದು ಅನ್ನೋ ಕಸರತ್ತನ್ನ ದೇವೇಗೌಡರಲ್ಲಿ ಮಾಡ್ತಾ ಇರೋದು. ಆದ್ರೆ ಮೈಸೂರು ಟಿಕೆಟ್ ಆಫರ್ ಅನ್ನ ಇಲ್ಲಿ ಸುಮಲತಾ ಒಪ್ತಾರಾ ಅನ್ನೋದೇ ಈಗಿರುವಂತ ದೊಡ್ಡ ಕುತೂಹಲ. ನಾನ್ ನಿಂತ್ರೆ ಮಂಡ್ಯದಲ್ಲೇ ನಿಲ್ತೀನಿ ಅಂತ ಸುಮಲತಾ ಅವರು ಪ್ರತಿದಿನ ಹೇಳ್ತಾ ಇದ್ದಾರೆ. ಬೇರೆ ಯಾವ ಕ್ಷೇತ್ರನೂ ನನಗೆ ಬೇಡ, ನಾನು ಮಂಡ್ಯದಲ್ಲೇ ನಿಂತ್ಕೊಳ್ಳೋದು. ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅನ್ನೋ ಆಕಾಂಕ್ಷೆಯಲ್ಲೇ ಸುಮಲತಾ ಅವರು ಇದ್ದಾರೆ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಬಿಜೆಪಿ ಅಂತೂ ಸೇರಲ್ಲ, ಸ್ವತಂತ್ರ ಅಭ್ಯರ್ಥಿ ಅಂದ್ರೆ ಪಕ್ಷೇತರರಾಗಿ ನಾನು ಮಂಡ್ಯದಿಂದಲೇ ಕಣದಲ್ಲಿ ಇಳಿತೀನಿ ಅಂತ ಸುಮಲತಾ ಅವರು ಆಲ್ರೆಡಿ ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಬಟ್ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಸುಮಲತಾ ಅವರನ್ನ ಮನವೊಲಿಸಿ ಮೈಸೂರಿನಿಂದ ಟಿಕೆಟ್ ಕೊಡೋದಕ್ಕೆ ರೆಡಿ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಮನವೊಲಿಸುತ್ತೆ, ಸುಮಲತಾ ಅವರು ಇದಕ್ಕೆ ಓಕೆ ಅಂತಾರಾ, ಅದೆಲ್ಲ ಈಗ ಮುಂದೆ ಇರುವಂತ ವಿಷಯ. ಬಟ್ ನಿಖಿಲ್ಗೆ ಎದುರಾಳಿ ಮಂಡ್ಯದಲ್ಲಿ ಯಾರು ಇರಬಾರ್ದು, ಆ ರೀತಿ ಕಸರತ್ತನ್ನ ಸದ್ಯಕ್ಕೆ ದೇವೇಗೌಡರು ಮಾಡ್ತಾ ಇರೋದು. ಆಲ್ರೆಡಿ ಈಗ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ದೇವೇಗೌಡರು ಹಾಗೇನೆ ಕೆಸಿ ವೇಣುಗೋಪಾಲ್ ಅವರು. ಆದ್ರೆ ಈಗಿರುವಂತ ಪ್ರಶ್ನೆ ಕುತೂಹಲ, ಮೈಸೂರಿನಿಂದ ಟಿಕೆಟ್ ಅನ್ನ ಸುಮಲತಾ ಅವರು ಒಪ್ಕೊಳ್ತಾರಾ, ಈ ಆಫರ್ ಅನ್ನ ಒಪ್ಕೊಳ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಮಂಡ್ಯ ಟಿಕೆಟ್ ವಿಚಾರನೆ ಸಾಕಷ್ಟು ಕಗ್ಗಂಟಾಗಿರೋದು ಜೆಡಿಎಸ್ಗೆ ಹಾಗೇನೆ ಕಾಂಗ್ರೆಸ್ಗೆ. ಆಲ್ರೆಡಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಅಂತ ಅಂದ್ರೆ ದೋಸ್ತಿಗಳ ಪರವಾಗಿ ಜೆಡಿಎಸ್ ನಿಂದಾನೇ ನಾವು ಟಿಕೆಟ್ ಕೊಡ್ತೀವಿ, ನಿಖಿಲ್ ಅವರೇ ಅಭ್ಯರ್ಥಿ ಅಂತ ಈಗೆಲ್ಲ ಬಿಂಬಿಸ್ತಾ ಇದ್ದಾರೆ. ಬಟ್ ಇವಾಗ ಫೈನಲ್ ಆಗ್ಬೇಕಾಗಿರೋದು ಮೈಸೂರಿನಿಂದ ನಾವು ಟಿಕೆಟ್ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಸುಮಲತಾ ಅವ್ರಿಗೆ. ಬಟ್ ಮಂಡ್ಯನೇ ಬೇಕು ಅಂತ ಸುಮಲತಾ ಅವರು ಕೂಡ ಹಠ ಹಿಡಿದು ಕೂತಿದ್ದಾರೆ. ಒಂದ್ ವೇಳೆ ಕಾಂಗ್ರೆಸ್ ಇಂದ ಸಿಗ್ಲಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಎಲೆಕ್ಷನ್ ಅಲ್ಲಿ, ನನಗೇನು ಪರವಾಗಿಲ್ಲ, ಬಿಜೆಪಿಗಂತೂ ನಾನು ಹೋಗಲ್ಲ, ಕಾಂಗ್ರೆಸ್ ಇಂದಾನೇ ನಾನು ನಿರೀಕ್ಷೆ ಮಾಡ್ತಾ ಇರೋದು. ಟಿಕೆಟ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಅಲ್ಲೇ ಅದೇ ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋದು, ಮಂಡ್ಯದಲ್ಲೇ ಸ್ವತಂತ್ರ ಅಭ್ಯರ್ಥಿಯಾಗಾದ್ರೂ ನಾನು ಅಲ್ಲೇ ನಿಂತ್ಕೊಳ್ತೀನಿ ಅನ್ನೋ ಒಂದು ದೃಢ ನಿರ್ಧಾರದಲ್ಲಿ ಸುಮಲತಾ ಅವರೇನೋ ಇದ್ದಾರೆ. ಬಟ್ ಇವಾಗ ಸುಮಲತಾ ಅವರ ಮನವೊಲಿಕೆ ಪ್ರಯತ್ನ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಕುತೂಹಲ. ಈಗ ಮೈಸೂರಿಂದ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಸುಮಲತಾ ಅವರು ಅದಕ್ಕೆ ಒಪ್ಕೊಳ್ತಾರಾ ಇಲ್ವಾ ಅನ್ನೋದನ್ನು ನೋಡ್ಬೇಕು. ಒಂದ್ ವೇಳೆ ಸುಮಲತಾ ಅವರೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ಈ ಆಫರ್ ಅನ್ನ, ಮೈಸೂರಲ್ಲೂ ಕೂಡ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕೋದಕ್ಕೆ ಈಗ ದೋಸ್ತಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಷ್ಟೇ ಈಸಿಯಾಗಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ತಾರಾ? ಆಲ್ರೆಡಿ ಪ್ರಚಾರ ಕಾರ್ಯ ಎಲ್ಲ ಶುರು ಮಾಡಿದಾಗಿದೆ. ಈ ಕ್ಷಣದವರೆಗೂ ಅವರೇನೋ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಮಾತ್ರ ಈಗ ಮೈಸೂರಿಂದ ಅವ್ರು ಬಯಸಿದ್ರೆ ಒಂದು ಆಫರ್ ಕೊಡ್ತಾ ಇದೀವಿ ಅಂತ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಮನವೊಲಿಕೆ ಪ್ರಯತ್ನ ಯಾವ ರೀತಿಯಾಗಿ ನಡೆಯುತ್ತೆ, ಸುಮಲತಾ ಅವರು ಇದಕ್ಕೆ ಏನ್ ಹೇಳ್ತಾರೆ, ಅಂಬರೀಷ್ ಅಭಿಮಾನಿಗಳು ಇದಕ್ಕೆ ಒಪ್ಕೊಳ್ತಾರಾ, ಇದೆಲ್ಲ ಪ್ರಶ್ನೆಗಳು ಇವಾಗ ಹುಟ್ಕೊಂಡಿದೆ. ಒಂದ್ ವೇಳೆ ಸುಮಲತಾ ಅವರು ಮೈಸೂರಿಂದ ನನಗೆ ಬೇಡ, ಕಾಂಗ್ರೆಸ್ ಇಂದ ಟಿಕೆಟ್ ಬೇಡ ಅಂತ ಏನಾದ್ರು ರೆಫ್ಯೂಸ್ ಮಾಡಿದ್ರೆ ಈ ಆಫರ್ ಅನ್ನ, ಮೈಸೂರಲ್ಲೂ ಕೂಡ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನೇ ಹಾಕೋದಕ್ಕೆ ದೋಸ್ತಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ದೇವೇಗೌಡರು ಹಾಗೇನೆ ಕೆಸಿ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸುಮಲತಾ ಅವರೇನಾದ್ರೂ ಬಯಸಿದ್ರೆ ಮೈಸೂರಿಂದ ಟಿಕೆಟ್ ಕೊಡೋದಕ್ಕೆ ನಾವು ರೆಡಿ ಇದೀವಿ ಅಂತ ಕಾಂಗ್ರೆಸ್ ಒಂದು ನಿರ್ಧಾರಕ್ಕೆ ಬಂದಿದೆ. ಸೊ ಈ ಕ್ಷಣದವರೆಗೂ ಸುಮಲತಾ ಅವರು ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬರಲಿ ಅಂತಾನೆ ವೇಟ್ ಮಾಡ್ತಾ ಇದ್ರು. ಬಟ್ ಮಂಡ್ಯದಿಂದ ನನಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗಬೇಕು ಅನ್ನೋದು ಅವರ ನಿರೀಕ್ಷೆ ಆಗಿತ್ತು, ಅವರ ಆಸೆ ಆಗಿತ್ತು. ಆ ಪ್ರಕಾರನೇ ಪ್ರಚಾರ ಎಲ್ಲ ಮಂಡ್ಯದಲ್ಲಿ ಅವರೀಗ ಶುರು ಮಾಡಿದಾಗಿದೆ. ಬಟ್ ಇವಾಗ ಮೈಸೂರಿಂದ ಟಿಕೆಟ್ ಆಫರ್ ಕೊಟ್ರೆ ಕಾಂಗ್ರೆಸ್ ಅವರು ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಸುಮಲತಾ ಅವರು, ಅಂಬರೀಷ್ ಅಭಿಮಾನಿ ಬಳಗ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ಮಂಡ್ಯನೇ ಬೇಕು ಅಂತ ಹಠ ಹಿಡಿದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರಾ, ಅಥವಾ ಮೈಸೂರಿಂದ ಕೊಟ್ಟರು ಪರವಾಗಿಲ್ಲ ನಾನು ನಿಂತ್ಕೊಳ್ತೀನಿ ಅಂತ ಏನಾದ್ರೂ ಮನಸ್ಸು ಬದಲಿಸ್ತಾರಾ ಅನ್ನುವಂಥದ್ದು ಇವಾಗಿರುವಂತ ಪ್ರಶ್ನೆ. ಆದ್ರೆ ಇಲ್ಲಿ ದೇವೇಗೌಡರು ಪಕ್ಕಾ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಮಂಡ್ಯ ಅಂತೂ ಮೊಮ್ಮಗ ನಿಖಿಲ್ಗೆ ಸಿಗಬೇಕು, ಆದ್ರೆ ಎದುರಾಳಿಯಲ್ಲಿ ಯಾರು ಇರಬಾರದು ಅಂತ ಈ ಕಸರತ್ತೆಲ್ಲ ದೇವೇಗೌಡರು ಮಾಡ್ತಾ ಇರೋದು.